ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಸುಮಾರು 10-15 ವರ್ಷಗಳಿಂದ ಈಚೆಗೆ ಚಿಕ್ಕ ಮಕ್ಕಳಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಅದು ಏನು ಅಂತಂದ್ರೆ ಆಟಿಸಂ. ಆಟಿಸಂ ಅಂದ್ರೆ ಕನ್ನಡದಲ್ಲಿ ಅದಕ್ಕ ಸ್ವಲೀನತೆ ಅಂತ ಹೇಳ್ತಾರ. ಏನ್ರಿ? ಸ್ವಲೀನತೆ ಅಂದ್ರ ತಮ್ಮಲ್ಲಿ ತಾವು ಒಂದಾಗುವುದು. ಅಂದ್ರೆ ಸಾಮಾನ್ಯವಾಗಿ ಮಕ್ಕಳು ಅಥವಾ 1 ತಿಂಗಳ ಮಗು ಅಂತ ಹಿಡ್ಕೊಳ್ಳೋಣ ಬೇಕಾದ್ರೆ ನಾವು. ಅಲ್ಲಿಂದನೇ ಸುಮಾರು 5 ವರ್ಷದ ಮಕ್ಕಳಾಗುವವರೆಗೂ ಅವುಗಳಲ್ಲಿ ಒಂದು ನಿಧಾನವಾದಂತಹ ಬೌದ್ಧಿಕ ಮಾನಸಿಕ ಬೆಳವಣಿಗೆ ಆಗಬೇಕಾಗಿರ್ತದೆ. ಸುಮಾರು 1 ತಿಂಗಳ ಕೂಸಿಂದ ಹಿಡ್ಕೊಂಡು 5 ವರ್ಷದ ಮಗುವಿನವರೆಗೂ ನಿಧಾನವಾಗಿ ಅದರಲ್ಲಿ ಒಂದಷ್ಟು ಮಾನಸಿಕ ಬೌದ್ಧಿಕ ಬೆಳವಣಿಗೆ ಆಗಬೇಕಾಗಿರ್ತದೆ. ಆ ಬೆಳವಣಿಗೆ ಹೇಗಾಗ್ತದಪ್ಪ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಆ ಮಗು ತಮ್ಮ ತಂದೆ ತಾಯಿ ಅಥವಾ ಅಣ್ಣ ಅಕ್ಕ ಅಥವಾ ತಮ್ಮ ತಂಗಿ ಇವರನ್ನ ನೋಡಿ ಅದು ಕಲಿತಾ ಹೋಗುತ್ತೆ. ನಾನು ಹೇಗೆ ಬಿಹೇವಿಯರ್ ಮಾಡಬೇಕು, ನಾನು ಹೇಗೆ ವರ್ತಿಸ್ಬೇಕು, ನಾನು ಇನ್ನೊಬ್ಬರ ಜೊತೆ ಹೇಗೆ ಸ್ಪಂದಿಸ್ಬೇಕು, ಅವರ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಮಾತನಾಡಬೇಕು, ಇದನ್ನೆಲ್ಲಾನು ಅದು ಏನ್ ಮಾಡ್ತದಂದ್ರ ಫಾಲೋ ಮಾಡ್ತದ, ಡುಪ್ಲಿಕೇಶನ್ ಮಾಡ್ತದ. ಅದು ಅದೇ ಹೇಳ್ತಾರಲ್ಲ, ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳ್ತಾರಲ್ಲ, ಆ ತರ ಕೂಸು ಅದೇ ತರನೇ ಬೆಳೀತದೆ, ಬೆಳಿಬೇಕದು. ಆದ್ರೆ ಇತ್ತೀಚೆಗೆ ಸುಮಾರು 15 ವರ್ಷಗಳ ಈಚೆಗೆ ಏನಾಗ್ತಾ ಇದೆ ಅಂದ್ರೆ, ಒಂದು ಚಿಕ್ಕ ತಪ್ಪು ಆಗ್ತಾ ಇದೆ. ಆ ಚಿಕ್ಕ ತಪ್ಪು ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಅದೇನು ಚಿಕ್ಕ ತಪ್ಪು ಅಂದ್ರೂ ನಾವು ಪ್ರತಿಯೊಬ್ರು ಮಾಡ್ತೀವಿ ಅದನ್ನ. ನಮಗ ತಿಳಿದೇನೋ ಮಾಡ್ಬಿಡ್ತೀವಿ. ಏನು ಅಂದ್ರ, ಮಗು ಅಳ್ತಾ ಇರ್ತದ, ಅದಕ್ಕೆ ನಾವೇನ್ ಮಾಡ್ತೀವಿ, ಮೊಬೈಲ್ ತೋರಿಸ್ತೀವಿ ಸುಮ್ಮನೆ ಆಗ್ಲಿ ಅಂತ. ಆಮೇಲೆ ಅದು ಊಟ ಮಾಡುವಾಗ ಕೂಡ ಮೊಬೈಲ್ ತೋರಿಸಿಕೊಂಡು ಆಟ ಆಡಿಸಿಗೋತ ಊಟ ಮಾಡಿಸ್ತೀವಿ. ಅದು ಊಟ ಮಾಡಿದ್ರೆ ಸಾಕು, ಅಳದೇ ಇದ್ರೆ ಸಾಕು ಅನ್ನೋದು ಆ ತಾತ್ಪೂರ್ತಿಕವಾದಂತಹ ಒಂದು ಸಮಸ್ಯೆ ನಮ್ದು. ಅದನ್ನ ಸರಿ ಮಾಡ್ಕೊಳಕ್ ಹೋಗಿ ದೊಡ್ಡ ಸಮಸ್ಯೆಯನ್ನ ಮೈ ಮೇಲೆ ಎಳ್ಕೋತೀವಿ ನಾವು. ಅದು ನಮಗ್ ಗೊತ್ತಿಲ್ದಂಗೆ ಆಗಿ ಹೋಗ್ಬಿಡ್ತದ. ಆ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಮೊಬೈಲ್ ಕೊಡುವ ರೂಢಿಯನ್ನ ಇಟ್ಟಿವಪ್ಪ ಅಂದ್ರ, ಮೊಬೈಲ್ ವಿಡಿಯೋಗಳನ್ನ ನೋಡುವ ರೂಢಿ ಇಟ್ಟಿವಪ್ಪ ಅಂದ್ರ ಏನಾಗಿಬಿಡ್ತದಂದ್ರ, ಆ ಮೊಬೈಲ್ಗಳಿಗೆ ಆಕರ್ಷಿತರಾದಂತಹ ಮಕ್ಕಳು ಸಹಜವಾಗಿ ಬೆಳೆಯುವ ಕ್ರಿಯೆಯನ್ನ ಮರ್ತು ಬಿಡ್ತಾರ. ಅಥವಾ ಆ ಸಂಪರ್ಕದಿಂದ ಅವ್ರೇನಾಗ್ಬಿಡ್ತಾರ, ಮುಕ್ತ ಆಗಿಬಿಡ್ತಾರ. ಅರ್ಥಾತ್ ಆ ತಂದೆ ತಾಯಿಗಳನ್ನ ನೋಡಿ ಕಲಿಯುವುದು, ತಂದೆ ತಾಯಿಗಳು ಮತ್ತು ಅಕ್ಕ ತಮ್ಮಂದಿರು, ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ಇವ್ರನ್ನೆಲ್ಲ ನೋಡಿ ಕಲಿಬೇಕಲ್ಲ, ಅದನ್ನೆಲ್ಲ ಅದು ಮರ್ತು ಬಿಡ್ತದೆ. ಆ ನೋಡಿ ಕಲಿಯುವುದನ್ನ ಬಿಟ್ಟು ಕೇವಲ ಮೊಬೈಲ್ ನಲ್ಲೇ ಅದು ಲೀನ್ ಆಗಿಬಿಡ್ತದೆ. ಹೀಗಾಗಿ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಅದು ಸಹಜವಾಗಿ ಈ ಸೃಷ್ಟಿಯಿಂದ ಕಲ್ಕೋಬೇಕಾದಂತಹ ಪಡಿಬೇಕಾದಂತಹ ಜ್ಞಾನ ತಿಳುವಳಿಕೆಯನ್ನ ಅದು ಪಡಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಹೀಗಾಗಿ ಆ ಮಗು ಸ್ವಲೀನತೆಯಲ್ಲಿ ಮುಳುಗಿ ಬಿಡ್ತದೆ. ಅಂದ್ರೆ ತನ್ನಲ್ಲಿ ತಾನೇ ಮುಳುಗಿ ಬಿಡ್ತದೆ. ಹೊರಗಿನ ಪ್ರಪಂಚದ ಜ್ಞಾನ ಅದಕ್ಕೊಂಚೂರು ಕಮ್ಮಿ ಆಗಿಬಿಡ್ತದೆ. ನಾನು ತಂದೆ ತಾಯಿಗಳ ಜೊತೆ ಹೇಗೆ ಬೆರಿಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಮಾತಿನ ಸಂವಹನ ಮಾಡಬೇಕು, ಹೇಗೆ ನಡೆದುಕೋಬೇಕು, ಹೇಗೆ ಪ್ರಶ್ನೆ ಮಾಡಬೇಕು, ಇದೆಲ್ಲನೂ ಮರೆತು ಅಥವಾ ಇವು ಎಲ್ಲದರಿಂದ ಸಂಪರ್ಕದಿಂದ ದೂರ ಆಗಿ ಕೇವಲ ಮೊಬೈಲ್ ನಲ್ಲಿ ಅದು ಲೀನ್ ಆಗುವುದರಿಂದ ಅದಕ್ಕೆ ಆಟಿಸಂ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ಒಂದು ಅನಾರೋಗ್ಯ ಉಂಟಾಗ್ತದೆ, ಅಸಹಜತೆ ಉಂಟಾಗ್ತದೆ. ಸಹಜವಾಗಿ ಬೆಳಿಬೇಕಾದಂತಹ ಮಗುವಿನ ಮನಸ್ಸು, ಬುದ್ಧಿ ಅದು ಸಹಜವಾಗಿ ಬೆಳೆಯುವುದಿಲ್ಲ. ಹೀಗಾಗಿ ಬಹಳ ದೊಡ್ಡ ಸಮಸ್ಯೆಯಾಗಿ ನಾವೇನ್ ಮಾಡ್ಬೇಕಾಗ್ತದ, ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಎಡತಾಕ್ಬೇಕಾಗ್ತದೆ. ಯಾಕಂದ್ರೆ ಈ ಆಟಿಸಂ ಅನ್ನುವಂತಹದ್ದು ಇದು ಸಹಜವಾಗಿ ಬರುವಂತಹ ಒಂದು ಕ್ರಿಯೆ. ಇದು
ಇದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಇದಕ್ಕೊಂದು ಸರಿಯಾದ ಕ್ರಮವಾದ ಚಿಕಿತ್ಸೆ ಸಿಗುದು ಬಹಳ ಅಪರೂಪ. ಇದಕ್ಕ ಏನಾಗಿಬಿಡ್ತದಂದ್ರ ಅಷ್ಟೊತ್ತಿಗಾಗಲೇ ಕೂಸುಗಳು ಮಕ್ಕಳು ಒಂದು 3-4 ವರ್ಷದ ಆಗಿಬಿಟ್ಟದ್ದು ಅಂತಂದ್ರ ಅವಾಗ ಏನಾಗ್ಬಿಡ್ತದ, ಅವುಗಳಿಗೆ ಆ ಮಧ್ಯದಲ್ಲಿ 1 ತಿಂಗಳಿನ ಮಗುವಿನಿಂದ ಹಿಡ್ಕೊಂಡು ಏನೊಂದು 3 ವರ್ಷ 4 ವರ್ಷದವರೆಗಿನ ಅವಧಿ ಒಳಗ ಮೊಬೈಲ್ದಲ್ಲೇ ಜಾಸ್ತಿ ಅವು ಲೀನ್ ಆಗೋದ್ರಿಂದ ನೋಡ್ರಿ, ಅವುಗಳಿಗೆ ಮೊಬೈಲ್ ಅಪ್ಪಿ ಈಗ ಬ್ಯಾಡೋ ತಗೋ ಅಂತಂತೇಳಿ ಬಿಡಿಸ್ಲಿಕ್ಕೆ ಹೋದ್ರೆ ಸಿಟ್ಟಿಗೆ ಬರ್ತಾವ ಮಕ್ಕಳು. ಸಿಟ್ಟಿಗೆ ಬರ್ತಾವು, ಜಗಳ ಮಾಡ್ತಾವು, ಬೇಕಂತ ಹಠ ಮಾಡ್ತಾವು, ಮೊಬೈಲೇ ಬೇಕಂತ ಹಠ ಮಾಡ್ತಾವು. ಹೀಗಾಗಿ ಏನ್ ಮಾಡ್ಬಿಡ್ತಾರ ತಂದೆ ತಾಯಿಗಳು, ವಿಶೇಷವಾಗಿ ತಾಯಿ ಮಗು ಸುಮ್ಮನೆ ಕೂತ್ರು ಸಾಕು ಅಂತ ತಿಳ್ಕೊಂಡು ಎಷ್ಟೋ ಸಾರಿ ಅಲಕ್ಷ್ಯ ಮಾಡಿಬಿಡುವಂತಹ ಸಾಧ್ಯತೆಗಳು ಇರ್ತಾವ. ಹೀಗಾಗಿ ಈ ಒಂದು ಅಪಾಯ ದೊಡ್ಡ ಪ್ರಮಾಣದ ಅಪಾಯವಾಗಿ ಮಗುವಿನಲ್ಲಿ ಕಾಣಿಸ್ಕೊತದ. ಅದು ಕಾಣಿಸಿಕೊಳ್ಳುವಷ್ಟೊತ್ತಿಗಾಗಲೇ ತಾಯಿಗೆ ದೊಡ್ಡ ಒಂದು ಮನಸ್ಸಿಗೆ ನೋವಾಗ್ತದ. ತಂದೆ ತಾಯಿಗಳಿಗೆ ನೋಡ್ರಿ, ತಮ್ಮ ಮಗು ಎಲ್ಲಾರ ಮಕ್ಕಳಂಗ ಸರಿಯಾಗಿ ಅದು ಮಾತನಾಡದೆ ಇದ್ದಾಗ ಅಥವಾ ನಮ್ಮ ಜೊತೆ ಸ್ಪಂದನೆ ಮಾಡದೆ ಇದ್ದಾಗ, ಅದು ಸಹಜವಾಗಿ ಬೇರೆ ಮಕ್ಕಳಂಗ ನಡ್ಕೊಳ್ಳದೆ ಇದ್ದಾಗ ನಮಗ್ ಆಟೋಮೆಟಿಕ್ ಆಗಿ ಭಯ ಆತಂಕ ಶುರು ಆಗ್ತದ. ನಾವ್ ಏನ್ ಮಾಡ್ತೀವಿ, ಯಾವ ಆಸ್ಪತ್ರೆಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಯಾರಿಗ್ ತೋರಿಸ್ಬೇಕು, ಈ ಒಂದು ಭಯ ಆತಂಕದಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲಾ ತರದ ಚಿಕಿತ್ಸೆಗಳಿಗೂ ಪ್ರಯತ್ನವನ್ನ ಮಾಡ್ತೀವಿ. ಅದು ಮನುಷ್ಯ ಸಹಜ. ಆದ್ರೆ ಇಲ್ಲಿ ಏನದ ಅಂದ್ರೆ ಮುಖ್ಯವಾಗಿ ಈ ಆಟಿಸಮ್ ಅನ್ನುವಂಥದ್ದಕ್ಕ ಸರಿಯಾದ ಕ್ರಮವಾದ ಚಿಕಿತ್ಸೆ ಇಲ್ಲ. ಅದಕ್ಕೆ ಮುಖ್ಯವಾದ ಚಿಕಿತ್ಸೆ ಅಂತಂದ್ರ ತಂದೆ ತಾಯಿಗಳು ಅತ್ಯಂತ ಪ್ರೀತಿಯನ್ನು ತೋರಿಸ್ಬೇಕು ಮಕ್ಕಳಿಗೆ. ಮೊಬೈಲ್ ಅನ್ನ ಕೊಡೋದನ್ನ ಏನಾದ್ರೂ ಮಾಡಿ ತಪ್ಪಿಸ್ಬೇಕು. ಆಮೇಲೆ ಮಕ್ಕಳಿಗೆ ಅವಶ್ಯಕವಾದಂತಹ ಕೆಲವು ಆಯುರ್ವೇದಿಕ್ ಚಿಕಿತ್ಸೆಗಳನ್ನ ಅಥವಾ ಮನೆಯ ಮದ್ದುಗಳನ್ನ ನೀಡಿ ಸರಿಪಡಿಸುವುದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಅದರಲ್ಲಿ ಮಕ್ಕಳಿಗೆ ಅಲ್ಕಲೈನ್ ವಾಟರ್ ಕುಡಿಸುವುದು ಕೂಡ ಒಳ್ಳೆಯದು ಏನ್ರಿ. ಅಂದ್ರೆ ಮೊದಲ 7 pH ನೀರನ್ನು ಕುಡಿಸ್ಬೇಕು ಕೆಲವು ತಿಂಗಳು. ನಂತರ ಅವರಿಗೆ 8.5 pH ನೀರನ್ನ ಕುಡಿಸಿದ್ರೆ ಬಹಳ ಒಳ್ಳೆಯದು. ಈ ಒಂದು ಜಾಣತನವನ್ನ ಬಳಸಿ ಅಥವಾ ಅದರಲ್ಲಿ ಅನುಭವ ಇರುವವರ ಒಂದು ಮಾರ್ಗದರ್ಶನವನ್ನ ತಗೊಂಡು ಅವರು ಚಿಕಿತ್ಸೆಯನ್ನ ಕೊಡ್ಬೇಕಾಗ್ತದೆ. ಸಾಮಾನ್ಯವಾಗಿ ಅಂತ ಮಕ್ಕಳಿಗೆ ಗಟ್ಸ್ ಪ್ರಾಬ್ಲಮ್ ಇರ್ತದೆ. ಅಂದ್ರೆ ದೊಡ್ಡ ಕರಳು ಚಿಕ್ಕ ಕರುಳಿನ ಸಮಸ್ಯೆ ಇರ್ತದೆ, ಪಚನ ಕ್ರಿಯೆ ಸಮಸ್ಯೆ ಇರ್ತದೆ, ಮೋಷನ್ ಸಮಸ್ಯೆ ಇರ್ತದೆ, ಆಮೇಲೆ ಅವುಗಳಿಗೆ ಮೆದುಳಿನ ಸಮಸ್ಯೆ ಇರ್ತದೆ. ಅಂದ್ರೆ ಈ ಎಲ್ಲಾ ಭಾಗಗಳು ಸರಿಯಾಗಿ ಡೆವಲಪ್ ಆಗಿರಂಗಿಲ್ಲ, ಕ್ರಮಬದ್ಧವಾಗಿ ಅವು ಬೆಳವಣಿಗೆ ಆಗಿರಂಗಿಲ್ಲ. ಹೀಗಾಗಿ ಆ ಮಕ್ಕಳು ನಮ್ ಜೊತೆ ಸರಿಯಾಗಿ ಕಣ್ಣು ಸೇರಿಸಿ ಕಣ್ಣು ನೋಡಿ ನಮ್ ಜೊತೆ ಮಾತನಾಡ್ಲಿಕ್ಕೂ ಕೂಡ ಅವುಗಳಿಗೆ ಗೊತ್ತಿರಂಗಿಲ್ಲ, ಗೊತ್ತಾಗಂಗಿಲ್ಲ ಬೇಗನೆ. ಅದನ್ನ ನಾವು ಗೊತ್ತುಪಡಿಸ್ಲಿಕ್ಕೆ ಹಿಂದೆ ಮಾಡಿದ ತಪ್ಪನ್ನ ಮುಂದೆ ಸರಿ ಮಾಡ್ಕೋಬೇಕಾಗ್ತದೆ. ಆ ಮಗುವಿನ ಮೇಲೆ ನಾವು ಸಿಟ್ಟು ಮಾಡಬಾರ್ದು, ಆ ಮಗುವಿಗೆ ನಾವು ಬೈಯುವುದು ಹೊಡೆಯುವುದು ಮಾಡಬಾರ್ದು. ಅವುಗಳಿಗೆ ಪ್ರೀತಿಯನ್ನ ತೋರಿಸ್ಬೇಕು, ಆ ಪ್ರೀತಿಯಿಂದ ಅವ್ರನ್ನ ಗೆಲ್ಲಬೇಕು. ಸಾಮಾನ್ಯವಾಗಿ ಆ ಮಕ್ಕಳಿಗೆ ಹೇಳಿದ್ನಲ್ಲ ನಾನು, ಈ ಗಟ್ಸ್ ಪ್ರಾಬ್ಲಮ್ ಇರ್ತದೆ. ಗಟ್ ಇಸ್ ಎ ಸೆಕೆಂಡ್ ಮೈಂಡ್ ಅಂತ ಹೇಳ್ತಾರ. ಅದು ಕೂಡ ಮೈಂಡ್ ತರ ವರ್ಕ್ ಮಾಡ್ತದೆ. ಒಬ್ಬ ಮನುಷ್ಯನಿಗೆ ಸಿಟ್ಟು ಬರುವುದು ಅಥವಾ ಭಯ ಆಗುವುದು, ಆತಂಕ ಆಗುದು, ಟೆನ್ಷನ್ ಆಗುದು, ಮೋಷನ್ ಸರಿಯಾಗಿ ಆಗದೆ ಇರುವುದು, ಸರಿಯಾಗಿ ನಿದ್ರೆ ಬಾರದೆ ಇರುವುದು, ಇವೆಲ್ಲಾನು ಆ ಅನಾರೋಗ್ಯದ ಏನು ಮುನ್ಸೂಚನೆಗಳು. ಇವೆಲ್ಲ ಸೂಚನೆಗಳು. ಇವುಗಳನ್ನ ಸರಿ ಮಾಡ್ಕೋಬೇಕು ನಾವು. ಇವುಗಳನ್ನ ಆದಷ್ಟು ನಾವು ಮನೆಯ ಮದ್ದಿನೊಂದಿಗೆ ಸರಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಬಹಳಷ್ಟು ಅಧ್ಯಯನ ಕೂಡ ಆಗಿದೆ. ನೀವು ಗೂಗಲ್ ನಲ್ಲೂ ಕೂಡ ಟೈಪ್ ಮಾಡಿ ನೋಡಿದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಪರಿಹಾರಗಳು ಸಿಗ್ತಾವು. ಆ ಎಲ್ಲ ಪರಿಹಾರಗಳಲ್ಲಿ ಸಹಜವಾದ ಪರಿಹಾರವನ್ನ ಆಯ್ಕೆ ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಮಕ್ಕಳನ್ನ ನಾವು ಪ್ರೀತಿಯಿಂದ ಕಾಣ್ಬೇಕು. ತಂದೆ ತಾಯಿಗಳು ತಾಳ್ಮೆಯನ್ನ ಬೆಳೆಸಿಕೋಬೇಕು. ತಾವು ಹಿಂದೆ ಮಾಡಿದ ತಪ್ಪನ್ನ ಮರೆತು ಮಗುವಿನ ಮೇಲೆ ಯಾವುದೇ ರೀತಿ ಕೋಪ ಮಾಡುದು, ಸಿಟ್ಟು ಮಾಡುದು, ಅವುಗಳಿಗೆ ಏನಾದ್ರು ಅನ್ನೋದು, ಆ ತರ ಮಾಡಬಾರ್ದು. ಯಾಕಂದ್ರೆ ಆ ಮಗುವಿಗೆ ಇನ್ನೂ ಸರಿಯಾದ ಜ್ಞಾನ, ತಿಳುವಳಿಕೆ, ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಆಗಿರಂಗಿಲ್ಲ. ಆ ಬೆಳವಣಿಗೆಯನ್ನ ನಾವೇ ಮಾಡ್ಬೇಕು. ಖುದ್ದು ನಾವು ಮಾಡಿದ ತಪ್ಪನ್ನ ನಾವೇ ಸರಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಆದಷ್ಟು ಬೇಗನೆ ಮಗುವಿನಿಂದ ಮೊಬೈಲ್ ಅನ್ನ ನಾವು ತಕ್ಕೋಬೇಕು. ಅದರ ಬದಲಿ ಬೇರೆ ಅವರಿಗೆ ಆಟ ಪಾಠಗಳಲ್ಲಿ ಹೆಚ್ಚು ಮನಸ್ಸು ಸೇರ್ಪಡೆ ಆಗುವಂಗ
ಪ್ರಯತ್ನವನ್ನ ಮಾಡಬೇಕು. ಅವರಿಗೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಗಾರ್ಡನಿಂಗ್ ಕರ್ಕೊಂಡು ಹೋಗ್ಬೇಕು, ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಜಾಸ್ತಿ ಬೆರೀಲಿಕ್ಕೆ ಅನುಕೂಲಗಳನ್ನು ಮಾಡಿಕೊಡ್ಬೇಕು. ಆರಂಭದಲ್ಲಿ ಮಕ್ಕಳು ಬೇರೆ ಮಕ್ಕಳೊಂದಿಗೆ ಬೆರೀಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಅವರು ಮೊಬೈಲ್ ನಲ್ಲಿ ಸೇರಿ 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 ಸ್ವಲೀನತೆ ಬಂದ್ಬಿಟ್ಟಿರ್ತದ ಅವರಿಗೆ. ಅಂದ್ರೆ ಅದಕ್ಕೆ ಆಟಿಸಮ್ ಅಂತ ಏನಂತೀವಲ್ಲ, ಅದು ಬಂದ್ಬಿಟ್ಟಿರ್ತದ. ಅದರಿಂದ ಅವ್ರನ್ನ ಹೊರಗೆ ತರಬೇಕಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ದೊಡ್ಡದು. ದಯವಿಟ್ಟು ತಂದೆ ತಾಯಿಗಳು ಮಕ್ಕಳಿಗೆ ಸಿಟ್ಟು ಮಾಡಬೇಡಿ, ಅವರಿಗೆ ಮನಸ್ಸಿಗೆ ನೋವು ಮಾಡಬೇಡಿ, ಬೇಜಾರ್ ಮಾಡಬೇಡಿ, ಅವರಿಗೆ ಧೈರ್ಯವನ್ನ ತುಂಬ್ರಿ, ಅವರನ್ನ ಪ್ರೀತಿಯಿಂದ ಕಾಣ್ರಿ. ಅವ್ರನ್ನ ನೀವು ಬೇರೆ ಬೇರೆ ಮಕ್ಕಳೊಂದಿಗೆ ಆಡ್ಲಿಕ್ಕೆ ಬೆರೀಲಿಕ್ಕೆ ಪ್ರಯತ್ನವನ್ನ ಮಾಡಿಸ್ರಿ. ಆಮೇಲೆ ಗಾರ್ಡನ್ ಗಳಿಗೆ ಅಲ್ಲೇ ಇಲ್ಲೇ ಕರ್ಕೊಂಡು ಹೋಗ್ರಿ, ವಾಕಿಂಗ್ ಕರ್ಕೊಂಡು ಹೋಗ್ರಿ. ಆಮೇಲೆ ಅಪ್ಪಿ ತಪ್ಪಿ ಮಕ್ಕಳನ್ನ ರೂಮ್ ಒಳಗ ಕೂಡಿ ಹಾಕುವಂತಹ ತಪ್ಪನ್ನ ಮಾಡಬೇಡಿ. ಯಾಕಂದ್ರೆ ಆ ಜನರ ಸಂಪರ್ಕದಿಂದ ಅವ್ರನ್ನ ದೂರ ಇಡಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೋತೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ರಿ. ಇದಕ್ಕ ಸಾಕಷ್ಟು ಪರಿಹಾರಗಳನ್ನ ನಾವು ಕಂಡುಕೊಂಡಿದ್ದೀವಿ. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳಲ್ಲೂ ಕೂಡ ಸಾಕಷ್ಟು ಪರಿಹಾರಗಳು ಅದಾವ ಇದರಲ್ಲಿ. ಲೈನ್ಸ್ ಮನೆ ಅನ್ನುವಂತಹ ನಮ್ಮ ನರಗಳ ಮೇಲೆ, ನಮ್ಮ ಮೆದುಳಿನ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರ್ತಕ್ಕಂತಹ ಕ್ಯಾಪ್ಸುಲ್ಗಳದಾವು. ಲೈನ್ಸ್ ಮನೆ ಅನ್ನುವಂತಹ ಬಹಳ ಒಳ್ಳೆಯ ಕ್ಯಾಪ್ಸುಲ್ ಅದ. ಆಮೇಲೆ ನಮ್ಮ ಗಟ್ಟಿಗೆ ಅನುಕೂಲ ಆಗುವಂತಹ ಕೆಲವು ಅನುಕೂಲಗಳದಾವ. ಉದಾಹರಣೆಗೆ ನಮ್ಮಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಅಂತದ. ಅದರಲ್ಲಿ ಅದು ವರ್ಜಿನ್ ಕೊಕೊನಟ್ ಆಯಿಲ್ ಅಷ್ಟೇ ಅಲ್ಲ, ಅದರಲ್ಲಿ ಗ್ಯಾನೋಡರ್ಮಾ ಲುಸಿಡಿಯಮ್ ಎಕ್ಸ್ಟ್ರಾಕ್ಟ್ ಅದ. ಅದನ್ನ ಬೆಳಗ್ಗೆ ಸಾಯಂಕಾಲ ಕೂಡಿಸ್ಬೇಕು ಮಕ್ಕಳಿಗೆ. ಅದರಿಂದ ಅವ್ರ ಗಟ್ಟು ಸರಿ ಹೋಗ್ತದ, ಅವ್ರ ಮೋಷನ್ ಸರಿ ಹೋಗ್ತದೆ. ಬಹಳಷ್ಟು ಅನುಕೂಲಕಾರಿ ಅದಾವು. ಸ್ಪಿರುಲಿನಾ ಅಂತದ, ಆಮೇಲೆ GL ಅಂತದ ನಮ್ಮಲ್ಲಿ. ಇಂಥ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡಿಸ್ತಾ ಜೊತೆಗೆ ಮಕ್ಕಳೊಂದಿಗೆ ಚೆನ್ನಾಗಿ ನಾವು ಬೆರಿತಾ ಅವ್ರನ್ನ ಬೇರೆ ಚಿಕ್ಕ ಮಕ್ಕಳೊಂದಿಗೆ ಬೆರೆಸ್ತಾ ಗಾರ್ಡನ್ ಗಳಿಗೆ ಅಲ್ಲೇ ಇಲ್ಲೇ ಕರ್ಕೊಂಡು ಹೋಗಿ ಅವರಿಗೆ ವಾಕಿಂಗು, ವ್ಯಾಯಾಮ, ಆಟ ಪಾಠ, ಆಮೇಲೆ ಈಜು ಇಂಥದ್ದನ್ನೆಲ್ಲ ಕಲಿಸಿ ಅದರಲ್ಲಿ ಅವರ ಮನಸ್ಸನ್ನ ತೊಡಗಿಸಿ ಅವರ ಬೌದ್ಧಿಕ ಒಂದು ಮಾನಸಿಕ ಮಟ್ಟವನ್ನ ಬೆಳೆಸಬೇಕು. ಅವ್ರನ್ನ ಆದಷ್ಟು ಬೇಗ ನಾವು ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನುವಂತ ಮಾತನ್ನ ಹೇಳ್ತೀನಿ. ದಯವಿಟ್ಟು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾಗಿದ್ರೆ ನನಗ ಅವಶ್ಯವಾಗಿ ಕೇಳಬಹುದು. ನನಗ ದೇವರು ಎಷ್ಟು ಬುದ್ಧಿ ಕೊಟ್ಟಿದಾನೋ ಅಷ್ಟನ್ನ ಹೇಳಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ನನಗಿಂತಲೂ ಅನುಭವಿಕರು ಸಾಕಷ್ಟು ಜನ ಅದಾರ, ಆದ್ರೆ ಒಳ್ಳೆಯ ವಿಚಾರಗಳನ್ನ ಮಾತ್ರ ಸ್ವೀಕಾರ ಮಾಡ್ರಿ. ಆದಷ್ಟು ಮನೆಯ ಮದ್ದಿನಲ್ಲಿಯೇ ಅವ್ರನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಈ ಆರೋಗ್ಯ ಕ್ರಾಂತಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.